ಆದರೂ ಜಾರಕಿಹೊಳಿ ಸಹೋದರರು ಬಿಟ್ಟಿಲ್ಲ, ಅವರು ಹಠವಾದಿಗಳನ್ನು ಸಾಧಿಸಬೇಕಾಗಿದ್ದನ್ನು ಸಾಧಿಸೋ ದಿಶೆಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದಕ್ಕಾಗಿ ಅಲ್ಲೂ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಜೊತೆಗೆ ಉತ್ತರವನ್ನು ಕೇಳ್ತಾ ಇದ್ದಾರೆ, ಈಗ ಇವರು ಕೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತಿನವರೆಗೆ ಹುಕ್ಕೇರಿ ವಿದ್ಯುತ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ. ಅದು ಅವರಿಗೆ ನಮ್ಮ ಜಾರಕಿಹೊಳಿ ಸಹೋದರರಿಗೆ ಗೆಲ್ಲುವುದು ಅಂದುಕೊಂಡಷ್ಟು ಸುಲಭ ಇಲ್ಲ. ಆದರೂ ಅವ್ರು ಹಠ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಪಾರ್ಟಿಗಳು ಜೋರ್ದಾರಾಗಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಎ ಬಿ ಪಾಟೀಲರ ಒಂದು ವ್ಯಕ್ತಿತ್ವ ಬಗ್ಗೆ ಗೌರವ ಹೇಳುವಂಥ ಅಥವಾ ಅದು ಏನು ಅವ್ರದ್ದು ಇಲ್ಲಪ್ಪ ಮೊದಲಿನ ಪ್ರಭಾವ ಇಲ್ಲ ಅನ್ನೋ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ವಾಸ್ತವಕ್ಕೆ ಹೋದಾಗ, ಅಲ್ಲಿ ಹುಕ್ಕೇರಿ ಅಂಗಳಕ್ಕೆ ಹೋದಾಗ ಸಹಜವಾಗಿ ಎ ಬಿ ಪಾಟೀಲರ ಮತ್ತು ಕತ್ತಿಯವರ ಬಣ ಬಲಿಷ್ಠ ಆಗಿದೆ. ಓಪನ್ ಆಗಿ ಹೊರಗೆ ಬಂದ ಆನೆ ಕೆರೆ ಅಂತೀವಲ್ಲ ನಾವು ಪ್ರತಿನಿಧಿ ಮಾಡುವಂಥ ಎಲ್ಲ ದೃಶ್ಯಗಳು ಕಾಣ್ತಾ ಇದ್ದವು. ಹೀಗಾಗಿ ಈ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ನಿರ್ಣಾಯಕ ಹಂತಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಬೆಳಗಾವಿ ಜಿಲ್ಲೆಯ ಈಗೇನು ಡಿ ಸಿ ಸಿ ಬ್ಯಾಂಕಿಂದ ಚುನಾವಣೆ ಅದಲ್ಲ, ಅದ್ರ ಮೇಲೆ ನಿಶ್ಚಿತವಾಗಿ ಪ್ರಭಾವ ಮಾಡುವಂಥದ್ದಾಗ್ಯದ. ಯಾಕಪ್ಪ ಅಂತಂದ್ರೆ ಇನ್ನೊಂದು ಕಡೆ ನಿಮಗೆಲ್ಲ ಹೇಳಿದ್ದೀನಿ, ಡಿ ಸಿ ಸಿ ಬ್ಯಾಂಕಿನ ಸಲುವಾಗಿ ಎಲ್ಲ ಕಡೆಯೂ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎದ್ದು ನಿಲ್ತಾ ಇದ್ದಾರೆ. ನಾವು ನಮ್ಮ ಹಕ್ಕನ್ನು ಚಲಾಯಿಸ್ತೀವಪ್ಪ ಅಂತೇಳಿ ಇದರಿಂದಾಗಿ ಒಂದು ರೀತಿ ಸಮಾನತೆಯ ಒಂದು ವಾತಾವರಣ ಕ್ರಿಯೇಟ್ ಆಗಲಿಕ್ಕೆ ಅದು ಕೌಟುಂಬಿಕ ರಾಜಕಾರಣದಲ್ಲಿ ಏನೂ ಇರಲಿ. ಈಗ ನಮ್ಮ ರಾಜಕೀಯಕ್ಕೆ ಅಂಟಿಕೊಂಡಂಥ ಶಾಪ್ ಆಗಿದೆ ಕೌಟುಂಬಿಕ ರಾಜಕಾರಣ. ಅದನ್ನು ಮೂಲತಃ ನಾವು ಆವತ್ತು ಕಿತ್ತಾಕಬೇಕಾಗಿತ್ತು. ಸ್ವತಃ ಆವತ್ತಿನ ಇಂದಿರಾ ಗಾಂಧಿಯವರಿಂದ ಮಾಡಿದ್ರಿಂದಾಗಿ ಅವ್ರ ಪ್ರಭಾವ ದೇವೇಗೌಡರಂಥವ್ರ ಮೇಲೆ, ದೇವೇಗೌಡರಂಥ ನಮ್ಮ ಜಾರಕಿಹೊಳಿ ಸಹೋದರ ಇರ್ಬೋದು, ಮತ್ತೆ ಉಳಿದವ್ರು ಇರ್ಬೋದು, ಎಲ್ಲರ ಮೇಲೆ ಪ್ರಭಾವವಾಗಿ ಇವತ್ತು ಕುಟುಂಬ ರಾಜಕಾರಣ ಒಂದು ನೈತಿಕತೆ ಏನೋಪ್ಪ ಅನ್ನೋಷ್ಟು ಬಂದು ಬಿಟ್ಟದು. ಏನೂ ಇರಲಿ, ಇದು ನಂತರ ಚರ್ಚೆ. ಬಟ್ ಈಗ ಮಾತ್ರ ಹುಕ್ಕೇರಿ ಕ್ಷೇತ್ರದಲ್ಲೇ ಎ ಬಿ ಪಾಟೀಲ್ ಮತ್ತು ಕತ್ತಿ ಗಾಳಿ ನಿಧಾನಕ್ಕೆ ಜೋರಾಗ್ತಾ ಇದೆ ಅಂತ ಅನ್ನುವಂಥ ಒಂದು ನೆಲಗಟ್ಟಿನಲ್ಲೇ ಸುದ್ದಿಗಳು ಬರ್ತಾ ಇದ್ದಾವೆ. ಇದಕ್ಕೆ ನೀವೇನು ಅಂತಿರೋ ಗೊತ್ತಿಲ್ಲ, ಬಟ್ ನಡೆದದ, ಬಟ್ ಜೋರ್ದಾರ್ ನಡೆದದ. ಕತ್ತಿ ವರ್ಸಸ್ ಜಾರಕಿಹೊಳಿ. ಇಲ್ಲೇ ಕತ್ತಿಯಿಂದ ಎ ಬಿ ಪಾಟೀಲರು, ಅಲ್ಲೇ ಜ್ವಾಲೆ ಯಾರು ಗೆಲ್ಬೋದು ನೋಡೋರು ಕಾದ. ಆದರೆ ಇದು ಅತ್ಯಂತ ನಿರ್ಣಾಯಕ ರಿಸಲ್ಟ್ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.